ಸೊ ನಿಮ್ಮ ಅನುಭವದಲ್ಲಿ 14 ಇಯರ್ಸ್ ಅನುಭವದಲ್ಲಿ ಯಾವುದನ್ನ ಜನ ಸ್ಟಾರ್ಟಿಂಗ್ ಲೆವೆಲಲ್ಲಿ ಟ್ರಸ್ಟ್ ಮಾಡ್ಬೋದು ಕಂಪ್ಲೀಟಾಗಿ? ಐ ಮೀನ್ ಎಲ್ಲನೂ ಮಾಡ್ಬೋದೇ, ಬಟ್ ಆದ್ರೂ ಅಂದರೆ ರೋಬೋಟಿಕ್ ಮೂರರಲ್ಲಿ ಮ್ಯಾಮ್ ಆ ಥರ ಏನು ಎಲ್ಲದು ಸೇಫ್ ಮ್ಯಾಮ್, ಸೇಫ್ ಇದೆ. ಬಿಕಾಸ್ ಎಲ್ಲದೂ ಸರ್ಜನ್ನೇ ಕಂಟ್ರೋಲ್ ಮಾಡ್ತಿರೋದು. ಸೊ ಇಟ್ ಈಸ್ ಲೈಕ್ ಕಾನ್ಷಿಯಸ್ಲಿ ಸರ್ಜನ್ ಗೊತ್ತಿರುತ್ತೆ ಎಷ್ಟು ಮಾಡ್ತಾ ಇದೆ, ಇದು ಏನಾಗ್ತಾಯಿದೆ ಅಂತ. ಅದು ಆ್ಯಕ್ಟಿವ್ ಇದ್ರೂ ಇಂಟ್ರಪ್ಟ್ ಮಾಡಿ ಸರ್ಜನ್ ಚೇಂಜ್ ಮಾಡ್ತಾರೆ. ಫುಲ್ಲಿ ಆ್ಯಕ್ಟಿವ್ ಇದ್ರೂ ಇಲ್ಲ ಇದು ಕರೆಕ್ಟ್ ಆಗ್ತಾಯಿಲ್ಲ, ಇದು ಸರಿ ಆಗ್ತಾಯಿದೆ ಅಂತ. ಸೊ ಅದು 100% ಸರ್ಜನ್, ಬಿಕಾಸ್ ಹೀ ಈಸ್ ಆನ್ಸರಬಲ್ ನಾಳೆ. ಮತ್ತು ಇದು ಆ್ಯಕ್ಚುಲಿ ಬಂದಿದ್ದು ಇದ್ರಲ್ಲಿ ಪ್ರಿಸಿಷನ್ ಜಾಸ್ತಿ ಇರುತ್ತೆ ಹ್ಯೂಮನ್ ಇಂಟರ್ವೆನ್ಷನ್ಗೆ ಅಂತ ಕಂಪೇರ್ ಮಾಡಿದ್ರೆ ಅಂತ ಕೇಳ್ಪಟ್ಟಿದ್ದೀವಿ, ನಿಜಾನಾ ಮ್ಯಾಮ್? ಹ್ಯೂಮನ್ ಇಂಟರ್ವೆನ್ಷನ್ಗಿಂತನೂ ಅಂದರೆ ಆ ಆ್ಯಂಗಲ್ಸ್ ನಮಗೆ ಸಿಗುತ್ತೆ ಅನ್ನೋದು. ಅಂದರೆ ನಾವು ಅದೇ ಥರ ಮಾಡ್ತೀವಿ, ಆದರೆ ಆ ಆ್ಯಂಗಲ್ಸು ನಮ್ಮ ಇನ್ಸ್ಟ್ರೂಮೆಂಟ್ಗಿಂತ ಆ ಇನ್ಸ್ಟ್ರೂಮೆಂಟ್ ಮೆಷರ್ ಮಾಡೋದು ಸ್ವಲ್ಪ ಬೆಟರ್ ಆಗಿ ಬರುತ್ತೆ ಅನ್ನೋ ಥರ ಆ ಅದಕ್ಕೋಸ್ಕರನೇ ಬಂದಿರೋದು. ಹಾಂ. ಮತ್ತು ಇದ್ರ ಬಗ್ಗೆ ಇನ್ನೇನಾದ್ರು ಜನ ಕೆಲವು ಡೌಟ್ಸ್ಗಳು, ತಪ್ಪು ಕಲ್ಪನೆಗಳೇನೋ ರೋಬೋಟಿಕ್ ಸರ್ಜರಿ ಬಗ್ಗೆ? ತಪ್ಪು ಕಲ್ಪನೆ ರೋಬೋಟಿಕ್ ಅಂತಂದರೆ ನಾವು ಅದರಲ್ಲೂ ಸರ್ಜರಿ ಮಾಡಲೇಬೇಕು ಮ್ಯಾಮ್. ಕೆಲವರು ರೋಬೋಟಿಕ್ ಅಂದರೆ ಆರ್ಥ್ರೋಸ್ಕೋಪಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಕಿಯೋಲಾ ಅಂತ. ಅದರಲ್ಲೂ ಓಪನ್ ಮಾಡಲೇಬೇಕು. ಓಪನ್ ಮಾಡಿದ ಮೇಲೇ ರೋಬೋಟ್ ಬರೋದು. ಕೆಲವ್ರು ಏನಂತ ಅಂದರೆ ರೋಬೋಟಿಕ್ ಅಂದರೆ ಮಿನಿಮಲ್ ಇನ್ವೇಸಿವ್ ಅಂತ ಓದಿರ್ತಾರಲ್ಲ. ಸೊ ಮಿನಿಮಲ್ ಇನ್ವೇಸಿವ್ ಅಂತ ಓದಿದಾಗ ಈಗ ನೀ ರಿಪ್ಲೇಸ್ಮೆಂಟ್ ರೋಬೋಟಿಕ್ ಅಂದರೆ ನೀವು ರೋಬೋಟಿಕ್ ಮಾಡ್ತೀರಾ ಅಥವಾ ಓಪನ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದು ಅಲ್ಲ, ಎಲ್ಲದರಲ್ಲೂ ಓಪನ್ ಮಾಡೇ ಮಾಡ್ತೀವಿ. ರೋಬೋಟಿಕಲ್ಲೂ ಓಪನೇ ಮಾಡಬೇಕು, ಕನ್ವೆನ್ಷನಲ್ಲೂ ಓಪನ್ ಮಾಡಲೇಬೇಕು. ಸೊ ಅದು ಒಂದು ಮಿಸ್ಕನ್ಸೆಪ್ಷನ್ನು. ಆ್ಯಂಡ್ ಸೆಕೆಂಡ್ ಥಿಂಗು, ಸ್ವಲ್ಪ ಪೇಯ್ನ್ ಕಡಿಮೆ ಇರುತ್ತೆ, ಬಟ್ ನಾಟ್ ದಟ್ 100% ರೋಬೋಟಿಕ್ ಮಾಡಿದ್ರೆ ನೋವೇ ಇರೋದಿಲ್ಲ, ಕನ್ವೆನ್ಷನಲ್ಲೇ ನೋವು ಜಾಸ್ತಿ ಅಂತ ಇಲ್ಲ ಮ್ಯಾಮ್. ಸರ್ಜರಿ ಅಂದರೆ ಸರ್ಜರಿನೇ ತಾನೆ, ಅದೇನು ಆ ಥರ ಇಲ್ಲ. ಸೊ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಅಷ್ಟೊಂದು ಈ ಸ್ಟಡೀಸ್ ಪ್ರಕಾರ ಇದು ಮಾಡಿದ್ರೆ 100% ನೋವು ಇರೋದೇ ಇಲ್ಲ, ಆ ಥರ ಯಾವುದೂ ಸ್ಟಡೀಸ್ ಇಲ್ಲ. 100% ಫಂಕ್ಷನಲ್ ಔಟ್ಕಮ್ ತುಂಬ ಇದರಲ್ಲೇ ಬೆಸ್ಟು ಕನ್ವೆನ್ಷನ್ ಆ ಥರ ಇಲ್ಲ. ಬಟ್ ಏನಂದರೆ ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿನಲ್ಲಿ ನಾವು ಬೆಟರಾಗಿ ಮಾಡ್ಬೋದು. ಅಂದರೆ ಈ 98% ಕನ್ವೆನ್ಷನಲ್ ಮಾಡಿದ್ರೆ 99% ಇದರಲ್ಲಿ ಮಾಡ್ಬೋದು ಅನ್ನೋ ಥರ ನಾವು ಅಂದ್ಕೋಬೇಕು. ತಗೋಬೇಕು ಆ ಥರ. ಪರ್ಫೆಕ್ಷನ್ ಆ ಥರ ತೊಗೋಬೋದು ಮ್ಯಾಮ್. ನೈಸ್. ಸೊ ಒಂದು ವಿಜುವಲೈಸೇಷನ್ ಕೇಳ್ತಾ ಇದ್ದೀನಿ. ನಾನು ನಿಮ್ಗೆ ಹೇಳಿದೆ ACL ರಿಕನ್ಸ್ಟ್ರಕ್ಷನ್ ಸರ್ಜರಿ ಮಾಡ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಅರ್ಧ ಎದ್ದಿದ್ದೆ, ಅದು ಲೋಕಲ್ ಅನಸಿಷಾ ಅಂತಾರೆ. ಸ್ಪೈನಲ್ ಮ್ಯಾಮ್. ನೀವು ಸ್ಪೈನಲ್ಗೆ ಒಪ್ಕೊಂಡ್ರಾ? ಹ್ಞೂ ಡಾಕ್ಟ್ರೇ, ಧೈರ್ಯ ಮಾಡಿ ಒಪ್ಕೊಂಡೆ. ಬಟ್ ಎಷ್ಟೊಂದು ಜನ ಒಪ್ಪೋದಿಲ್ಲ ಮ್ಯಾಮ್. ಫುಲ್ ಕಾಮಿಡಿ ಇತ್ತು. ಆಮೇಲೆ ಕೇಳಿ ಅವ್ರು ಹಾಡು ಕೇಳ್ತಾ ಇದ್ದಾರೆ. ನನಗೆ ಎಲ್ಲದಕ್ಕಿಂತ ದಸಕಂದಿನ ಮೂಮೆಂಟ್ ಅಂದರೆ ಆಫ್ಟರ್ ಅ ಪಾಯಿಂಟ್ ಯಾರೋ ಮೊಳೆ ಹೊಡಿತಾ ಇದ್ರು ನನ್ನ ಕಾಲಿಗೆ. ನನ್ಗೆ ಅವಾಗ ಅನ್ಸಿದ್ದು ಏನಿದು, ನಾನು ಒಳ್ಳೆ ಅದು ಸೋಫಾ ಸೆಟ್ ಆಗೋದ್ನಲ್ಲ. ನೀ ಇದಕ್ಕೆ ಹೋದರೆ ಸಾ ಕಟ್ ಮಾಡ್ತಿರ್ತಾರಲ್ಲ, ಅದು ಒಂದು ಸೌಂಡಿಂದ ಅವ್ರಿಗೆ ನಾವು ಸಾನಲ್ಲಿ ಮಾಡ್ತಾ ಇರ್ತೀವಲ್ಲ. ಸೊ ಅದೊಂದು ಕೆಲವರು ನನಗೆ ನಿದ್ದೆ ಬರೋಂಗೆ ಮಾಡಿಬಿಡಿ ಸರ್ ಅಂತ ಹೇಳ್ತಾರೆ, ಕೆಲವರು ನನಗೆ ಸ್ಪೈನಲ್ ಬೇಡ ಅಂತ ಹೇಳ್ತಾರೆ. ಬಟ್ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ನೋಡ್ತೀನಿ ನಾನು ಅಂತ ಹೇಳ್ತಾರೆ. ನಾನು ACL ಎಷ್ಟೊಂದು ಜನಕ್ಕೆ ತೋರಿಸ್ತೀನಿ, ಅಂದರೆ ಈ ಮಾನಿಟ್ರಲ್ಲಿ. ನಾವು ಮಾಡ್ತಾ ಇರ್ತೀವಿ, ನೀವು ನೋಡ್ತಾ ಇರಿ ಅಂತ. ಇಲ್ಲ ಸರ್ ನನಗೆ ಆಗಲ್ಲ ಅಂತ.